ಇಲ್ಲಿಗೆ ನೋಡ್ತಲ್ಲ ಹೋಯ್ತಿದ್ದು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಹಾಕಿರ್ನಿಲ್ಲ. ತುಂಬ ದಿನ ಅಂದರೆ ಈ ವಾರದಲ್ಲಿ ಅಷ್ಟಾಗಿ ಹಾಕಿರ್ನಿಲ್ಲ. ಸೊ ವ್ಲಾಗ್ಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ ಇನ್ಮೇಲೆ. ಡೈಲಿ ವ್ಲಾಗು ಸ್ವಲ್ಪ ನನಗೂ ಬೋರ್ ಆಗ್ತಾಯಿದೆ. ನೋಡೋಣ ಮುಂದೆ ಯಾವಾಗಲಾದ್ರು ಮತ್ತೆ ಕಂಟಿನ್ಯೂಟಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ಮೇಲೆ ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಒಂದೊಂದು ವ್ಲಾಗ್ನ ಹಾಕ್ತಾ ಹೋಗ್ತೀನಿ. ಸೊ ಇವತ್ತು ನಾವು ಕ್ಯಾಂಟೀನ್ ರಜಾ ಮಾಡಿದ್ವಿ. ಇವತ್ತು ಅಂದರೆ ಮಂಡೇ, ಸೋಮವಾರ ರಜಾ ಮಾಡಿದ್ವಿ ಕ್ಯಾಂಟೀನು. ಬೇಕಂತೇನು ರಜಾ ಮಾಡಿರಲಿಲ್ಲ. ಸೊ ನಾವು ಐಟಮ್ ಥರ ಜಾಗದಲ್ಲಿ ಯಾರೋ ತೀರೋಗಿದ್ರು ಅಂತ ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ. ಹಂಗಾಗಿ ಇನ್ನೇನು ಮಾಡೋದು, ರಜಾ ಮಾಡ್ಕೊಂಡ್ವಿ. ರಜಾ ಮಾಡ್ಕೊಂಡ್ರೆ ಇನ್ನೇನು ಔಟ್ಸೈಡ್ ಎಲ್ಲರೂ ಹೋಗೋಣ ಹಂಗೆ ಹಿಂಗೆ ಅಂತಂದ್ರೂ ಏನು ಪ್ಲ್ಯಾನ್ ಇರಲಿಲ್ಲ. ಅಲ್ದಲೆ ಭುವನಿಗೆ ಸ್ಕೂಲ್ ಬೇರೆ ಇತ್ತು. ಸೊ ಹಾಗಾಗಿ ಇನ್ನೇನು ಹಬ್ಬ ಬೇರೆ ಹತ್ರ ಬರ್ತಾ ಇರೋದ್ರಿಂದ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹರಿನು ನಾನು. ಸೊ ಫಸ್ಟು ಏನಂತಂದರೆ ಅಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಮನೇಲಿ ಅಟ್ಟ ಕೂಡ ಇದೆ, ರೂಮಿಂದ ಎಂಟ್ರೆನ್ಸ್ ಇದೆ ಅದಕ್ಕೆ. ಸೊ ಹಂಗಾಗಿ ಅದನ್ನು ಫಸ್ಟ್ ಕ್ಲೀನ್ ಮಾಡೋಕ್ಕೆ ಅಂತ ಹೋದ್ರು ಹರಿ. ಇನ್ನೇನು ನಾನು ಯಾವತ್ತೂ ಅಟ್ಟ ಮಾಡಿಸ್ದಾಗ್ಲಿಂದನೂ ಯಾವಾಗಲೂ ಮೇಲತ್ತಿ ನೋಡಿಲ್ಲ. ಅಂದರೆ ನೋಡೋದು ಅಂತಂದರೆ ಅದ್ರೊಳಗಡೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಸ್ವಲ್ಪ ಏಣಿನೂ ಚೆನ್ನಾಗಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಅಲ್ಲಿ ಸ್ವಲ್ಪ ಕಾಲು ನೋವಾಗುತ್ತೆ. ಮತ್ತು ಅದು ಸ್ವಲ್ಪ ಬಾಕ್ಸ್ ಚಿಕ್ಕ ಇದೆ, ಅಂದರೆ ಅದ್ರ ಎಂಟ್ರೆನ್ಸ್ ಚಿಕ್ಕ ಇರೋದ್ರಿಂದ ನಾನು ಅದ್ರೊಳಗಡೆ ಹೋಗೋದಕ್ಕೆ ನನಗೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಮುಂಚೆಯಿಂದನೂ ಅಷ್ಟೇ ನನಗೆ ಆಟದ ಮೇಲೆಲ್ಲ ಹತ್ತೋದು ಇಳಿಯೋದು ಹತ್ತಿ ಹೋಗ್ಬಿಡ್ತಿದ್ದೆ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇಳಿಯೋದು ಅಂದರೆ ಏಣಿ ಆದರೆ ಭಾರಿ ಭಯ ಆಗ್ತಿತ್ತು ನನಗೆ ಮುಂಚೆನೂ ಹಂಗೇನೆ. ಸೊ ನಾನು ಅವರಿಗೆ ಸ್ವಲ್ಪ ಎಲ್ಪ್ ಮಾಡಿದೆ. ಮೇಲ್ಗಡೆ ಅವರು ಒರೆಸ್ಕೊಂಡು ಬರೋದಕ್ಕೆ ನೀರೆಲ್ಲ ಕೊಡೋದು, ಬಟ್ಟೆ ಎಲ್ಲ ಕೊಡೋದು ಹಾಗೆಲ್ಲ ಮಾಡಿದೆ. ಸುಮಾರು ಹೊತ್ತು ಟೈಮ್ ಹಿಡೀತು. ಅಲ್ಲಿನ್ನೇನು ಏನು ವಸ್ತುಗಳು ಅಂತ ಅಂದರೆ ಏನಾದರೂ ಮನೆಯದು ಈ ಸ್ಟೋರ್ ರೂಮ್ಗೆ ಹಾಕ್ತೀವಲ್ವ ಆ ಥರದ ವಸ್ತುಗಳನ್ನೇ, ಅಲ್ಲಿ ಏನು ಯೂಸ್ ಆಗದೇ ಇರೋ ಅಂಥದ್ದು ಮುಂದೆ ಯಾವಾಗಲಾದ್ರೂ ಯೂಸ್ ಆಗೋ ಅಂಥದ್ದು. ಅಂದರೆ ಇವಾಗೇನು ಅರ್ಜೆಂಟಿಗೆ ಬಳಸ್ತಾ ಇಲ್ಲ, ಮುಂದೆ ಯಾವಾಗಲಿಗಾದರೂ ಬೇಕಾಗುತ್ತೆ ಅಂತ ಅನ್ನೋ ಥರ ಇರೋ ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಕರೆಂಟ್ ಹೊಡಿದಂತೆ ಹೆಂಗೆ ಕೊಡ್ತೀವಿ ನೋಡು. ಹಂಗೆ ಕೊಟ್ರೆ ಕರೆಂಟ್ ಹೊಡಿಯುತ್ತಾ? ಕೊಡ್ತೀನಿ ಕೊಡಿ. ಸುಮ್ಮನೆ ಅಟ್ಟೆ ಮಾಡಿಸ್ಕೊಂಡು ಅದ್ರ ಮೇಲೆ ಏನು ಇಡಕ್ಕೂಲ ಇಲ್ಲ, ನಾವು ಬಂದು ಮನೆ ತರ್ಕೂಲ. ನೀ ದಿನ ಹೋಗಿ ಮಲಿಕೆ ಹರಿ ಹತ್ತಿ ಅರೆ ಎಕ್ಸರ್ಸೈಸ್ ಮಾಡೋದು ಮತ್ತೆ ತಿಳಿಯದೆ. ಏಣಿ ಚೆನ್ನಾಗಿಲ್ವಲ್ಲ? ಏಣಿ ಚೆನ್ನಾಗಿರೋದಿದ್ರೆ ಆರಾಮಾಗಿ ಅವಾಗ ಹತ್ಬೋದು. ಏಣಿ ನೋಡಿದ್ರೆ ಹತ್ತಕ್ಕೆ ಭಯ. ನೋಡು, ಅಲ್ಯೂಮಿನಿಯಮ್ದ ತರಕ್ಕೆ ನಾನು ಓದ್ತೀನಿ. ಯಾಕೆ ಡೋರ್ ಹಾಕೈತೆ ಇದ್ದೀರಲ್ಲ, ವಿಡಿಯೋ ಶೂಟ್ ಆಗ್ತೈತೆ ಅಂತಲ್ಲ. ಮತ್ತೆ ವರ್ಷಕ್ಕಾಗಲ್ಲ ಅಂತ. ನಾನು ಒಂದು ದಿವಸನೂ ಹತ್ತು ನೋಡೋಕ್ಕೆ ಆಗಿಲ್ಲ ಕಣ್ರಿ. ಆಗಕ್ಕೂ ನನಗೆ ಕಾಲೊಂಥರ ಆಗ್ತದೆ, ಭಯ ಆಗುತ್ತೆ. ಯಾರೋ ಬಂದರು ರೀ, ನೋಡಿ ನಿಮಿಷ ನೋಡ್ಬತ್ತೀನಿ ಯಾರು ಬಂದರು ಅಂತ. ಎಲ್ಲಿ? ಸ್ಕೂಲಿಗೆ ಹೋಗ್ಯಾನೆ. ನಾನು ಯಾಕೆ ಇಷ್ಟು ಕತ್ಲಲ್ಲಿ ಮಾಡಿದೆ? ಒಂದು ಲೈಟ್ ಹಾಕೊಳ್ದೆ ವಿಡಿಯೋನ ಅಲ್ವಾ? ಲೈಟ್ ಆಫ್ ಮಾಡಿ ಮಕ್ಕಳು ಲೈಟ್ ಹಾಕಿತಾ? ಇದು ಒರೆಸ್ಬಾರ್ದಾಯ್ತು. ಸಿಂಪ್ರು ಇದಕ್ಕೆಲ್ಲ ಚುಚ್ಚಿ ಬಿಡ್ತವೆ. ಹಾಗೇನೆ ಇಲ್ಲಿ ಹರಿ ಬ್ಯಾಟ್ರಿಗೆ ಡಿಸ್ಟ್ರಿಬ್ಯೂಟ್ರನ್ನ ಹಾಕ್ತಾ ಇದ್ದಾರೆ. ಏನಂದರೆ ಈ ಥರದ್ದು ನಾವು ಮನೇಲೇ ತಂದಿಟ್ಕೊಂಡಿರ್ತೀವಿ. 2 ಲೀಟ್ರದ್ದು ಬಾಟ್ಲಲ್ಲಿ ಬರುತ್ತಲ್ವ, ಅದನ್ನು ಖಾಲಿ ಆದಂಗೆ ಅವಾಗ ಹಾಕ್ತೀವಿ. ಹಿಂಗೆ ಹಾಕೋದ್ರಿಂದ ಬ್ಯಾಟ್ರಿ ಲೈಫು ಚೆನ್ನಾಗಿ ಬರುತ್ತೆ. ಯಾವಾಗ್ಲೂ ಫುಲ್ ಖಾಲಿಯಾಗಿ ಅದೊಂಥರ ಸೀಸ್ ಆದಂಗೆ ಇಲ್ಲ ಗಟ್ಟಿ ಆದಂಗೆ
ಆಗಿ ಫುಲ್ ಖಾಲಿಯಾಗಿ ಹೋಗಿರುತ್ತೆ ಒಳಗಡೆ. ಆ ಥರ ಮಾಡಬಾರ್ದು. ಬ್ಯಾಟ್ರಿ ಕ್ವಾಲಿಟಿ ಏನು ಅದು ನಮಗೆ ಕೊಡುತ್ತೆ, ಕ್ವಾಲಿಟಿ ಕೊಡುತ್ತೆ, ಅದೆಲ್ಲ ಹಾಳಾಗುತ್ತೆ. ಅಂದರೆ ಇದು ಅವರು ಕ್ಯಾಂಟೀನಿಗೆ ಯೂಸ್ ಮಾಡ್ಕೊಳ್ಳೋ ಅಂಥ ಬ್ಯಾಟ್ರಿ, ಇದು ಆಟೋ ಬ್ಯಾಟ್ರಿ ಅಂತ ಅನ್ಕೋತೀನಿ. ನಾನು ಅವ್ರು ಕೇಳಲಿಲ್ಲ ಅವಾಗ ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಇದು ಆಟೋ ಬ್ಯಾಟ್ರಿ ಅನಿಸುತ್ತೆ. ಇವು ಅಂದರೆ ನೈಟ್ ಹೊತ್ತು ಕ್ಯಾಂಟೀನಿಗೆ ಏನಕ್ಕಾದ್ರೂ ಅವಶ್ಯಕತೆ ಇದ್ದರೆ ಇದನ್ನು ಬಳಸ್ತಾರೆ. UPS ಥರ ಅಲ್ಲಿ ಇದಕ್ಕೇನೋ ಫಿಕ್ಸ್ ಮಾಡಿಬಿಟ್ಟು ಲೈಟೆಲ್ಲ ಹಾಕೋತಾರೆ ರೀ. ಬೇಕಿದ್ರೆ ನಾವು ಮನೇಲೂ ಕೂಡ ಒಂದು ಕಡೆ ಇಟ್ಕೊಂಡು ಆರಾಮಾಗಿ ಸೇಫಾಗಿ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಏನು ಬಾಕ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಬೋದು. ಅಂದರೆ ನಾವೇ ಆವಾಗವಾಗ ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಹಾಕೋತಾ ಇದ್ದರೆ ಬ್ಯಾಟ್ರಿ ಹಾಳಾಗಲ್ಲ, ಮತ್ತು ಏನಾದ್ರೆ ತುಂಬ ದಿನ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ಹಾಗೇನೆ ಅರಿ ಮನೇಲಿರೋ UPSಗೂ ಇದೇ ಥರದ್ದೇ ಹಾಕ್ತಾರೆ. ಅಂದರೆ ಇದೇ ಥರದ್ದಲ್ಲ, ಇದನ್ನೇ ಹಾಕ್ತಾರೆ. ಅದೇ ಏನು 2 ಲೀಟ್ರು ತಂದಿಟ್ಕೊಂಡ್ಬಿಟ್ಟಿರ್ತಾರೆ ಯಾವಾಗ್ಲೂ. ಅವಾಗವಾಗ ಚೆಕ್ ಮಾಡ್ತಾ ಇರ್ತಾರೆ. UPSಗೆ ಏನೇನೋ ಕೊಟ್ಟಿದ್ದಾರೆ, ಅಂದರೆ ಸ್ವಲ್ಪ ಅದು ಕ್ಲೂ ಥರ ನಮಗೆ ಇದು ಹಿಂಗಾಗಿದ್ರೆ ಈ ಥರ ಮಾಡಬೇಕು, ಅಂದರೆ ಅದನ್ನು ಹಾಕಬೇಕು, ಡಿಸ್ಟ್ರಿಬ್ಯೂಟ್ನ ಹಾಕಬೇಕು ಅಂತಂತ ಕೊಟ್ಟಿರ್ತಾರೆ. ಅಂದರೆ ಒಂದಷ್ಟು ಟ್ಯೂಬ್ಗಳ ಥರ ಇದೆ UPSಲ್ಲಿ. ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಬರುತ್ತೆ ನೋಡಿ. ಅದು ಸ್ವಲ್ಪ ಕೆಳಗಡೆ ಹೋಗಿದ್ರೆ ರೆಡ್ ಏನು ಮಾರ್ಕ್ ಕೊಟ್ಟಿದ್ದಾರೆ, ಅದೇನಾದ್ರು ಕೆಳಗಡೆ ಹೋಗಿದ್ರೆ ನೀವು ಅದನ್ನ ಹಾಕ್ಕೊಬೇಕು. ಈ ಡಿಸ್ಟ್ರಿಬ್ಯೂಟ್ರ್ ಅಂತೀವಿ, ಇದಕ್ಕೆ ಏನು ಹೆಸರೋ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿ DM ವಾಟರ್ ಅಂತ ಬರೆದಿದ್ದಾರೆ. ಇಲ್ಲೆಲ್ಲ ನಾವು ಒಟ್ಟಿಗೆ ಡಿಸ್ಟ್ರಿಬ್ಯೂಟ್ರು ಅಂತೀವಿ, ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಅರಿ ಹೇಳ್ತಿರ್ತಾರಲ್ವ, ಹಂಗಾಗಿ ನಾನು ಹಂಗೇನೆ ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ಅದೇ ಇರ್ಬೋದೋ ಏನೋ ಗೊತ್ತಿಲ್ಲ. ಈ ಥರ ಅರಿ ಪ್ಯಾಕ್ ಮಾಡಿ ಇದನ್ನು ಇಟ್ಕೊಂಡಿದ್ದಾರೆ. ತುಂಬ ದಿವಸ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಕೊಂಡ್ರೆ ನಾವೇನೇ ಅವಾಗವಾಗ ಚೆಕ್ ಮಾಡ್ತಿದ್ರೆ, ಖಾಲಿಯಾಗಿದ್ದರೆ ಒಂದು ಲೋಟ ತೊಗೊಂಡು ಹಾಕೋದು ಅಷ್ಟೇ. ಇವಾಗ ನೋಡಿ UPSಗೆ ಹಾಕ್ತಿದ್ದಾರೆ. UPSಂದು ಒಂದು ಸರಿ ಚೆಕ್ ಮಾಡಿದ್ರು ಅರಿ. ಅವಾಗವಾಗ ಚೆಕ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಹಾಳಾಗ್ಬಿಟ್ರೆ ಮತ್ತೆ ಕರೆದು ರಿಪೇರಿ ಮಾಡಿಸಿ ಅದೆಲ್ಲ ಯಾಕಲ್ವ, ಸುಮ್ಮನೆ ರಿಸ್ಕು. ಹಂಗಾಗಿ ಅವಾಗವಾಗ ನೋಡಿ ಇವಾಗ ಕಾಣಿಸ್ತಾ ಇದೆ. ಏನು ಟ್ಯೂಬ್ ಥರ ಇದೆ, ಚಿಕ್ಕದು ಒಂದು ಲೈನಲ್ಲಿ ಇದೆ ಅಲ್ವಾ, ಅದರಲ್ಲಿ ರೆಡ್ ಪಾಯಿಂಟ್ ಏನಿರುತ್ತೆ ಅದು ಕೆಳಗಡೆ ಹೋಗಿರುತ್ತೆ. ಅದ್ರದ್ದು ಲಿಕ್ವಿಡ್ ಖಾಲಿ ಆಗಿದ್ರೆ ಅಂಥ ಟೈಮಲ್ಲಿ ನಾವು ಅದಕ್ಕೆ ಹಾಕಿದ್ರೆ ಅದು ಮೇಲ್ಗಡೆ ಬರುತ್ತೆ. ಈಗ ಮಿನಿಮಮ್ ಆಗಿದೆ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಬೇಕು ನಾವು. ಅಷ್ಟಕ್ಕಿಂತ ತಲೆಗೆ ಹೋಗ್ಬಾರ್ದು. ಆ ರೆಡ್ ಪಾಯಿಂಟ್ ಇಟ್ಬಿಟ್ಟನಲ್ಲ, ಈ ರೆಡ್ ಪಾಯಿಂಟ್ಗಿಂತ ತಲೆಗೆ ಹೋಗ್ಬಾರ್ದು. ಇದು ಫಸ್ಟೇ ಒರೆಸ್ಕೋಬೇಕು, ಇಲ್ಲ ಅಂತ ಕೂಡ ಒಳಗೆ ಹೋಗುತ್ತೆ. ಈ ಬಟ್ಟೆ ಪುಡಿಯಾಗಿ ಬಿದ್ದಿರುತ್ತೆ. ಆಸಿಡ್ ಅಲ್ವಾ? ಇರಲಿ, ಒಂದು ಪ್ಲೇಟ್ ಬೇಕಿತ್ತಲ್ಲ. ಪ್ಲೇಟಾ ಕೊಡ್ತೀನಿ. ಸ್ವಲ್ಪನೇ ತಗೊಳ್ಳಿ. ಚೆಲ್ಲಿ ಬರ್ತದೆ. ಇದು ವಾಟರ್ ಬಾಟ್ಲಿ ಕಟ್ ಮಾಡ್ಕೊಂಡಿರಲ್ವಾ? ಹೊಸ ಕಟ್ ಮಾಡ್ಕೊಂಡಿದ್ವಲ್ವಾ? ಏನು ಬೇಡ, ಅದೊಂದಕ್ಕೆ ಹಾಕೋರಿಗೆ ಅಷ್ಟೇ. ಅದೊಂದು ಸೈಡಲ್ಲಿ ಇತ್ತಲ್ಲ, ತುಂಬ ಹಾಕ್ಬೇಕಾ? ನಂಗೆ ಹಾಕಿದ್ಮೇಲೆ ಮೇಲೆ ಬರುತ್ತಾ ಕಡ್ಡಿ? ನೋಡಿ ಈಗ ಅದು ಫುಲ್ ಕೆಳಗಡೆ ಇತ್ತು, ಈಗ ಅಷ್ಟಕ್ಕೆ ಬಂತು. ಮಿನಿಮಮ್ ಈ ರೆಡ್ ಪಾಯಿಂಟ್ ಕೊಟ್ಟನಲ್ಲ, ಈ ರೆಡ್ ಪಾಯಿಂಟ್ ತಲೆಗೆ ಹೋಗ್ಬಾರ್ದು. ಅದು ಇಲ್ಲಿಗೆ ನೋಡಿ ತಲೆಗೆ ಹೋಯ್ತಿದ್ದು. ನಾನು ಈ ಕಡೆ ಊಟ ಕಡಿಮೆ ನೀರಿದ್ದಂಗೆ ಐತಲ್ವಾ? ಒಂದಿಷ್ಟು ವಾಟರ್ ಅದು.
ಕೆಲಸ ಮಾಡ್ತಾ ಮಾಡ್ತಾ ಹಂಗೆ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಏನು ತಿನ್ನೋದಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಬೆಳಗ್ಗೆ ದೋಸೆ ತಿಂದಿದ್ವಿ. ದೋಸೆ ಹಿಟ್ಟಿತ್ತು, ಆದ್ರೂ ದೋಸೆ ತಿನ್ನೋಕೆ ಮನಸ್ಸಿರಲಿಲ್ಲ. ಹಂಗಾಗಿ ಅಡುಗೆ ಮಾಡೋ ಮೂಡು ಕೂಡ ಇರಲಿಲ್ಲ ನನಗೆ. ಸೊ ಹತ್ರದಲ್ಲೇ ಇರೋ ಕ್ಯಾಂಟೀನಿಂದ ಹೋಗಿ ಅನ್ನ ಸಾಂಬಾರನ್ನ ತೊಗೊಂಡು ಬಂದರು. ಅನ್ನ ಸಾಂಬಾರು ತೊಗೊಂಡು ಬಂದಮೇಲೆ ತಿಂದ್ವಿ. ಹಪ್ಪಳ ವಡೆ ಎಲ್ಲ ಸೇರಿಸಿ ಕೊಟ್ಟಿದ್ರು, ಹಂಗಾಗಿ ತಿಂದ್ವಿ. ಚೆನ್ನಾಗಿತ್ತು ಅನ್ನ ಸಾಂಬಾರು ಮಾತ್ರ. ಕೆಲಸ ಮಾಡಿ ಸುಸ್ತಾಗಿದ್ಕೋದ್ಕೂ ಮಜ್ಜಿಗೆ ಬೇರೆ ಕೊಟ್ಟಿದ್ರು, ಮೊಸರು ಮನೇಲೂ ಸ್ವಲ್ಪ ಇತ್ತು, ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಊಟ ಬಾರಿಸಿದ್ವಿ ಅಂತ ಹೇಳ್ಬೋದು. ಊಟ ಮಾಡ್ತಾನೆ ಒಂದು ಟಾಪಿಕ್ ಬಂತು, ಸಂಜೆಗೆ ಕಬಾಬ್ ಮಾಡೋಣ ಅಂತ. ಸೊ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ, ಮತ್ತೆ ಅಂತ ಕಬಾಬ್ ಮಾಡೋದು ಅಂದರೆ ಇಲ್ಲ ಮಾಡೋಣ ಅಂದರು. ಭುವನು ಕೂಡ ಒಂದು 2-3 ದಿವಸದಿಂದ ಕೇಳ್ತಾ ಇತ್ತು, ಅಮ್ಮ ಕಬಾಬ್ ಮಾಡಿ ಅಂತ. ಹಂಗಾಗಿ ಅತ್ತಾಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅವ್ನು ಸ್ಕೂಲಿಂದ ಬರೋ ವರ್ಷೊಳಗೇ ಕಲಸಿ ಇಟ್ಬಿಟ್ಟಿರೋಣ ಅಂತ ಮಾತಾಡ್ಕೊಂಡ್ವಿ. ನನಗೆ ಕಡಲೆಬೇಳೆಲಿ ವಡೆ ಮಾಡ್ತೀವಲ್ವ, ಅದಂದರೆ ಸಖತ್ ಇಷ್ಟ ಆಗುತ್ತೆ. ಬೇರೆ ಈ ಉದ್ದಿನ ವಡೆ ಮತ್ತು ಏನೇ ಬೇರೆ ಥರ ವಡೆಗಳಿಗಿಂತನೂ ನನಗೆ ಕಡಲೆಬೇಳೆಲಿ ವಡೆ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ತೆಳುಗೆಲ್ಲ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಆವಾಗ ಮನೇಲಿ ಮಾಡ್ತಾನೆ ಇರ್ತೀನಿ. ಹೋಟೆಲ್ಗೆ ಹೋದಾಗಲೂ ಅಷ್ಟೇ, ಜಾಸ್ತಿ ನಾನು ಇದನ್ನೇ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ಅಂತ ಅಲ್ಲ, ನನಗೆ ನಾನೇನೇ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಊಟ ಮಾಡಿ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ಬಂದು ಏನು ಕಲಸಿಟ್ಟಿದ್ರೆ ಕಬಾಬಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಹೊತ್ತು ಅದು ನೆನಿಬೇಕು ಆ ಖಾರದಲ್ಲಿ. ಹಂಗಾಗಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮೊದಲೇ ಮಾತಾಡ್ಕೊಂಡಿರೋದ್ರಿಂದ ಕಬಾಬ್ಗೆ ಕಲಸಿ ಇಟ್ಕೊಂಡು ಮತ್ತೆ ಸ್ವಲ್ಪ ಕೆಲಸನ ಶುರು ಮಾಡ್ಕೊಂಡ್ವಿ. ಭುವನು ಸ್ಕೂಲಿಂದ ಬಂದು ಏನು ಸುಸ್ತಾಗಿ ಕುತ್ಕೋತಾ ಇದ್ದಾನೆ. ಇನ್ನೊಂದು ಏನಂದರೆ ಭುವನ್ ಬಗ್ಗೆ ಹೇಳಬೇಕು ಅಂದರೆ, ಭುವನಿಗೆ ಅಳಿಲ್ ಕಚ್ಚಿತ್ತು ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ಇಂಜೆಕ್ಷನ್ ಮಾಡಿಸ್ದೆ ಅವನಿಗೆ. ಸೊ ಒಂದು 2 ದಿವಸ ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲ ಏನೇ ಪ್ರಾಣಿಗಳು ಕಚ್ಚಿದ್ರೂ ಕೂಡ ಇಂಜೆಕ್ಷನ್ ತೊಗೊಬೇಕು ಇವಾಗ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವನಿಗೆ ಇಂಜೆಕ್ಷನ್ನ ಮಾಡಿಸ್ದೆ ನಾನು. ಒಂದು 2 ದಿವಸ ಜ್ವರ ಕೂಡ ಬಂದಿತ್ತು. TT ಇಂಜೆಕ್ಷನ್ ಏನೋ ಹಾಕಿದ್ರು ಅವರು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾವುದೇ ಪ್ರಾಣಿಗಳ ಕಚ್ಚಿದ್ರೂ ಕೂಡ ಇಂಜೆಕ್ಷನ್ನ ತೊಗೊಬೇಕು. ಏನಂದರೆ ಮುಂದೆ ಯಾವಾಗಲಾದ್ರೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಂಜೆಕ್ಷನ್ನ ಮರೀದಲ್ಲೇ ತೊಗೊಳ್ಬೇಕು. ಸೊ ಹಂಗೇ ಇದೊಂದು ಕ್ಲಿಪ್ಪಿಂಗ್ಸು ವಿಡಿಯೋ ಬಂದು ಒಂದು ಐರನ್ ಬಾಕ್ಸ್ ಬೇಕಿತ್ತು ನನಗೆ. ಮನೆಗೆ ಅವಶ್ಯಕತೆ ತುಂಬ ದಿವಸದಿಂದನೇ ಇತ್ತು. ಸೊ ತರಿಸಿರ್ಲಿಲ್ಲ. ಒಂದಿತ್ತು, ಅದು ಹಾಳಾಗಿತ್ತು. ಇನ್ನೊಂದೇನಪ್ಪ ಅಂದರೆ ಆ ಐರನ್ ಬಾಕ್ಸ್ ಏನು ಮಾಡಿದ್ದೀವಿ ಅನ್ನೋದೇ ನಮಗೆ ಸರಿಯಾಗಿ ನೆನಪಿಲ್ಲ. ಹಳೇದಿದ್ದು ಏನಾದರೂ ಗುಜ್ರಿಗೆ ಹಾಕಿದ್ವಾ ಇಲ್ಲ ಮನೇಲೆಲ್ಲ ಸೇರ್ಕೊಂಡಿತ್ತ ಏನೋ ಒಂದೂ ಗೊತ್ತೇ ಆಗಲಿಲ್ಲ. ಮನೆ ಕೂಡ ಕ್ಲೀನ್ ಮಾಡಿದ್ವಿ, ಆದ್ರೂ ನನಗೇನು ಸಿಕ್ಕಿರಲಿಲ್ಲ ಅದು. ಹಂಗಾಗಿ ಒಂದು ತರಿಸಿದ್ವಿ. ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿರಲಿಲ್ಲ, ಸ್ವಲ್ಪ ಗಿರ್ಲು ಬಂದಂಗೆ ಆಗಿತ್ತು. ಏನಂದರೆ ಕೆಳಗಡೆ ಅದು ಸ್ವಲ್ಪ ಸ್ಟೀಲ್ ಥರ ಇತ್ತು ಮುಂಚೆ ಅದು. ಹಂಗಾಗಿ ಅದು ಗಿರ್ಲು ಬಂದಂಗಾಗಿತ್ತು. ಅದನ್ನು ಯೂಸ್ ಮಾಡೋದು ಕೂಡ ಅಷ್ಟೇನು ಮಾಡ್ತಿರ್ಲಿಲ್ಲ ಯಾವಾಗಲೂ. ಹಂಗಾಗಿ ಒಂದು ಐರನ್ ಬಾಕ್ಸ್ ಬೇಕಿತ್ತು. ಹಂಗಾಗಿ ಫಿಲಿಪ್ಸ್ ಅಂತ ಇದು ಅದ್ರದ್ದು ತರಿಸಿದ್ದೆ ನಾನು. ಚೆನ್ನಾಗಿದೆ ಐರನ್ ಬಾಕ್ಸು. ನೀರು ಹಾಕ್ಕೊಬೇಕು, ಸ್ಟೀಮ್ ಥರ ಮಾಡ್ತೀವಲ್ವ ಆ ಥರದ್ದು, ಸ್ಟೀಮಲ್ಲಿ ಮಾಡ್ತೀವಲ್ವ ಆ ಥರ ಐರನ್ ಬಾಕ್ಸು. ಬೇಕಂದರೆ ಸ್ವಲ್ಪ ನೀರೆಲ್ಲನೂ ಅದು ಸ್ಪ್ರೇ ಮಾಡುತ್ತೆ. ಸೊ ಚೆನ್ನಾಗಿದೆ ಐರನ್ ಬಾಕ್ಸು. ಏನು ಬಟ್ಟೆ ಎಲ್ಲ ಐರನ್ ಮಾಡಿ ಆದಮೇಲೆ ಹೇಳ್ತಾ ಇರೋದು ನಾನು. ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕಬೇಕು. ಅದೇ ಒಂದು ಯಾವಾಗಲೂ ಐರನ್ ಮಾಡುವಾಗ ನೀರು ಹಾಕ್ಕೊಂಡು ಐರನ್ ಮಾಡಬೇಕು. ಅಲ್ಲಿ ಏನು ಟ್ಯೂಬ್ ಕೊಟ್ಟಿದ್ದಾರೆ ನೀರು ಹಾಕೋದಕ್ಕೆ, ಅದರಲ್ಲಿ ಟ್ಯೂಬ್ ಒಳಗೆ ನೀರು ಹಾಕಿ ನಾವು ಐರನ್ ಮಾಡುವಂಥದ್ದು. ಸಖತ್ ಬೇಗ ಹೀಟ್ ಆಗುತ್ತೆ ಮಾತ್ರ, ಅದೊಂದು ಖುಷಿ ಪಡಬೇಕು.